ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೋಯ್ತು ನೋಡ್ರಿ ನಮ್ಮ ಟೀಮ್ ಇಂಡಿಯಾ ಸೆಮಿಫೈನಲ್ ಇವತ್ತಿನ ಮ್ಯಾಚ್ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್. ನಮ್ಮ ಟೀಮ್ ಇಂಡಿಯಾದವರಿಗೆ ಇವತ್ತಿನ ಮ್ಯಾಚ್ ಅನ್ನು ಹೊಡಿಬೇಕು ಇಲ್ಲ ಮನೆಗೆ ನಡಿಬೇಕು ಅನ್ನುವಂತ ಒಂದು ಸಂದರ್ಭ ಇತ್ತು. ಮ್ಯಾಚ್ ಅನ್ನ ಹೊಡೆದ್ರೆ ಸೀದಾ ಸೆಮಿಫೈನಲ್ ಹೋಗಿ ಈಗ ಕುತ್ಕೊಂಡಾರ. ಈ ಕಡೆ ಸಂಜು ಸ್ಯಾಮ್ಸನ್ ಅವರಿಂದ ಎಂತ ಬೆಂಕಿ ಬ್ಯಾಟಿಂಗ್ ರೀ. ಒಂದು ಸೈಡ್ ಇಂದ ಎಷ್ಟು ವಿಕೆಟ್ ಆದ್ರೂ ಹೋಗ್ಲಿ, ಒಂದು ಸೈಡ್ ಇಂದ ನಾನು ನಿಂತು ಮ್ಯಾಚ್ ಅನ್ನ ಗೆಲ್ಲಿಸ್ತೀನಿ ಅಂತೇಳಿ ನಿಂತ್ಕೊಂಡಿದ್ದು. ಲಾಸ್ಟ್ ಮೂಮೆಂಟ್ ಮಟನು ನಿಂತ ಈ ಒಂದು ಪಂದ್ಯವನ್ನು ನಮ್ಮ ಭಾರತ ತಂಡಕ್ಕೆ ಗೆಲ್ಲಿಸಿ ಕೊಟ್ಟಿದ್ದ. ಇವರ ಬ್ಯಾಟಿಂಗ್ ನೋಡಿ ನಿಮಗೆ ಏನ್ ಅನಿಸ್ತು ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಒಳಗೆ ಹಂಗೆ ಕಮೆಂಟ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಅಂತೇಳಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡಿ ಇವತ್ತಿನ ಒಂದು ಪಂದ್ಯದ ಟಾಸ್ ಅನ್ನ ಗೆದ್ದಿದ್ದು ನಮ್ಮ ಟೀಮ್ ಇಂಡಿಯಾದವರು ಟಾಸ್ ಗೆದ್ದು ನಾವು ಮೊದಲು ಬೌಲಿಂಗ್ ಮಾಡ್ತೀವಿ, ನೀವು ಬ್ಯಾಟಿಂಗ್ ತೋರಿ ಅಂತೇಳಿ ವೆಸ್ಟ್ ಇಂಡೀಸ್ ಅವರಿಗೆ ಬ್ಯಾಟಿಂಗ್ ಅನ್ನ ಬಿಟ್ಕೊಟ್ರು. ಆ ಕಡೆ ಚೇಜಾ ಮತ್ತು ಹೋಪ್ ಅನ್ನುವಂತ ಎರಡು ಪ್ಲೇಯರ್ಸ್ ಗಳು ಓಪನಿಂಗ್ ಬ್ಯಾಟ್ಸ್ಮನ್ ಗಳಾಗಿ ಬಂದು ಈ ಎರಡು ಪ್ಲೇಯರ್ಸ್ ಒಳ್ಳೆ ಪಾರ್ಟ್ನರ್ಶಿಪ್ ಅನ್ನು ತಗೊಂಡು ಹೊಂಟಿದ್ವಿ. ಹಂಗ 8 ಓವರ್ ಆದ್ರೂ ಇನ್ನು ನಮ್ಮ ಟೀಮ್ ಇಂಡಿಯಾಕ್ ಒಂದು ವಿಕೆಟ್ ಕೂಡ ಸಿಕ್ಕಿರಲಿಲ್ಲ. ಹಿಂಗಾದ್ರೆ ಕೆಲಸ ಆಗಂಗಿಲ್ಲ ಅಂತೇಳಿ ಸೂರ್ಯಕುಮಾರ್ ಯಾದವ್ ಅವರು ವರುಣ್ ಚಕ್ರವರ್ತಿ ಅವರಿಗೆ 9ನೇ ಓವರ್ ಅನ್ನ ಕೊಟ್ಟರು. ಇಲ್ಲಿಗೆ ನಮಗೆ ಮೊದಲನೇ ವಿಕೆಟ್ ಸಿಕ್ತು. ಹೋಪ್ ಎನ್ನುವಂತಹ ಪ್ಲೇಯರ್ 33 ಬಾಲಿಗೆ 32 ರನ್ ಅನ್ನು ಹೊಡೆದು ವಿಕೆಟ್ ಆಯ್ತದು ಪ್ಲೇಯರ್. ಈ ವೆಸ್ಟ್ ಇಂಡೀಸ್ ಅವರು ಎಂತ ಡೇಂಜರ್ ಪ್ಲೇಯರ್ ಅದಾರ ಇವ್ರ ಕಡೆ ಅನ್ನುವಂಥದ್ದನ್ನ ಹೇಳ್ಬೇಕಂದ್ರ ಸ್ಟಾರ್ಟಿಂಗ್ ಏನು 2 ಓಪನಿಂಗ್ ಪ್ಲೇಯರ್ಸ್ ಗಳು ಬಂದಿರ್ತಾವ. ಇವೇ 2 ಪ್ಲೇಯರ್ಸ್ ಗಳು ಒಂದ್ ಸ್ವಲ್ಪ ನಿಧಾನ ಆಡ್ಕೊಂತ ಹೋಗ್ತಾವ. ನೆಕ್ಸ್ಟ್ ಬರುವಂತಹ ಪ್ಲೇಯರ್ಸ್ ಗಳೆಲ್ಲ ಬಂದ ತಕ್ಷಣ 6 4 ಹೊಡೆಯುವಂತಹ ಪ್ಲೇಯರ್ಸ್ ಗಳು, ಡೇಂಜರ್ ಪ್ಲೇಯರ್ಸ್ ಗಳು ಇರುವಂತಹ ಒಂದು ಟೀಮ್ ಅಂತೇಳಿ ಹೇಳಿದ್ರು ತಪ್ಪ ಆಗಂಗಿಲ್ಲ. ಆ ಕಡೆ ಹೆಟ್ಮೇಯರ್ ಬಂದ ತಕ್ಷಣ ಹೊಡೆಯೋದಕ್ಕ ಶುರುನ. ಈ ಕಡೆ ಹಿಂಗಾದ್ರೆ ಮತ್ತೆ ಕೆಲಸ ಆಗಂಗಿಲ್ಲ ಇದು. ಮತ್ತೆ ಸೂರ್ಯಕುಮಾರ್ ಯಾದವ್ ಅವರು ಆ ಕಡೆ ಜಸ್ಪ್ರೀತ್ ಬುಮ್ರಾ ಅವರಿಗೆ ಕರೆಸಿದ್ರು. 12ನೇ ಓವರ್ ಅನ್ನ ಅವ್ರಿಗೆ ಕೊಟ್ಟರು. ಟಣ್ ಅಂತೇಳಿ 2 ವಿಕೆಟ್ ಅನ್ನ ನಮ್ಮ ಭಾರತ ತಂಡಕ್ಕ ಇದು ತೆಗೆದುಕೊಟ್ರು. ಹೆಟ್ಮೇಯರ್ ಮತ್ತು ಆ ಕಡೆ ಚೇಜ್ ಎನ್ನುವಂತಹ ಪ್ಲೇಯರ್ 2 ವಿಕೆಟ್ ಹೋದು. ಆ ಕಡೆ ಚೇಜ್ ಎನ್ನುವಂತ ಪ್ಲೇಯರ್ 25 ಬಾಲಿಗೆ 40 ರನ್ ಅನ್ನ ಹೊಡೆದು ಅದು ವಿಕೆಟ್ ಹೋಯ್ತು. ಹೆಟ್ಮೇಯರ್ ಈ ಪ್ಲೇಯರ್ 12 ಬಾಲಿಗೆ 27 ರನ್ ಅನ್ನ ಹೊಡೆದು ಈ ಪ್ಲೇಯರ್ ವಿಕೆಟ್ ಹೋಯ್ತು. ಅದಾದ್ಮ್ಯಾಗ ನೋಡ್ರಿ ಮತ್ತೆ ರುದರ್ಫೋರ್ಡ್ ಎನ್ನುವಂತಹ ಡೇಂಜರ್ ಪ್ಲೇಯರ್ ಬಂದ್ರು. ಅವರು ಹಾರ್ದಿಕ್ ಪಾಂಡ್ಯ ಅವರು ವಿಕೆಟ್ ಅನ್ನ ತೆಗೆದುಕೊಟ್ರು. 9 ಬಾಲಿಗೆ 14 ರನ್ ಅನ್ನ ಹೊಡೆದು ರುದರ್ಫೋರ್ಡ್ ಅವರು ಔಟ್ ಆದ್ರು. ಅದಾದ್ಮ್ಯಾಗ ರೋಮನ್ ಪೋಲಾ ಮತ್ತೆ ಈ ಕಡೆ ಜಾಸನ್ ಹೋಲ್ಡರ್ ಅನ್ನುವಂತಹ ಪ್ಲೇಯರ್, ಇವು 2 ಡೇಂಜರ್ ಪ್ಲೇಯರ್ಸ್ ಗಳು ಮತ್ತೆ ಈ 2 ಬ್ಯಾಟರ್ಸ್ ಗಳು ಬಂದು. ಆದ್ರೆ ಈ ಪ್ಲೇಯರ್ಸ್ ಗಳನ್ನ ವಿಕೆಟ್ ತೆಗೆಯೋದಕ್ಕೆ ಆಗ್ಲಿಲ್ಲ. ಸ್ವಲ್ಪ ತಕ್ಕ ಮಟ್ಟಿಗೆ ಚಲೋ ಬೌಲಿಂಗ್ ಅನ್ನ ಮಾಡ್ಕೊಂತ ಹೋಗಿ ನಮ್ಮ ಟೀಮ್ ಇಂಡಿಯಾದವರು ಲಾಸ್ಟಿಗೆ 20 ಓವರಿಗೆ 4 ವಿಕೆಟ್ ಅನ್ನ ತಗೊಂಡು 195 ರನ್ಸ್ ಗಳನ್ನ ಈ ವೆಸ್ಟ್ ಇಂಡೀಸ್ ಅವರಿಗೆ ಬಿಟ್ಟು ಕೊಟ್ಟಿದ್ರು. ಈ ರೋಮನ್ ಪೋಲ್ ಲಾಸ್ಟ್ ಮೂಮೆಂಟ್ ಗೆ ಬಂದು 19 ಬಾಲಿಗೆ 34 ರನ್ ಈ ಪ್ಲೇಯರ್ ಹೊಡಿತು. ಈ ಕಡೆ ಜಾಸನ್ ಹೋಲ್ಡರ್ ಎನ್ನುವಂತಹ ಪ್ಲೇಯರ್ 22 ಬಾಲಿಗೆ 37 ರನ್ ಗಳನ್ನ ಈ ಪ್ಲೇಯರ್ ಹೊಡಿತು. 195 ರನ್ ಗಳನ್ನ ಕಳೆ ಹಾಕಿ 196 ರನ್ ಗಳ ಟಾರ್ಗೆಟ್ ಅನ್ನ ನಮ್ಮ ಭಾರತ ತಂಡಕ್ಕೆ ಈ ವೆಸ್ಟ್ ಇಂಡೀಸ್ ಅವರು ಕೊಟ್ರು. ನೆಕ್ಸ್ಟ್ ಬಂದು ನೋಡ್ರಿ ನಮ್ಮ ಟೀಮ್ ಇಂಡಿಯಾದ ಓಪನಿಂಗ್ ಬ್ಯಾಟ್ಸ್ಮನ್ ಗಳು ಅಭಿಷೇಕ್ ಶರ್ಮಾ ಮತ್ತ ಈ ಕಡೆ ಸಂಜು ಸ್ಯಾಮ್ಸನ್. ಈ ಅಭಿಷೇಕ್ ಶರ್ಮಾ ಅವ್ರಿಗೆ ಈ T20 ವರ್ಲ್ಡ್ ಕಪ್ ಒಳಗ ಏನಾಗೈತೋ ಗೊತ್ತಿಲ್ಲ. ಈ ಪ್ಲೇಯರ್ ಹಣೆಬರನ್ನ ಚೇಂಜ್ ಆಗಿಬಿಟ್ಟೈತಿ ಈ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆದಾಗಿಂದನು. ಯಾಕಂದ್ರೆ ಆ ಕಡೆ T20 ಸರಣಿ ಪಂದ್ಯಗಳು ಏನಿರ್ತಿದ್ವು ಅದ್ರೊಳಗೆ ಹಿಂಗ ಡೇಂಜರ್ ಬ್ಯಾಟಿಂಗ್ ಆಡ್ತಿದ್ರು ಅಭಿಷೇಕ್ ಶರ್ಮಾ. ಅಪೋಸಿಟ್ ಬೌಲರ್ ಯೋಚನೆ ಮಾಡ್ಬೇಕು ಈ ಪ್ಲೇಯರ್ ಎಲ್ಲಿ ಬೌಲಿಂಗ್ ಹಾಕಿದ್ರ ವಿಕೆಟ್ ಆಗತೈತಿ ಅಂತೇಳಿ. ಅಷ್ಟು ಡೇಂಜರ್ ಬ್ಯಾಟಿಂಗ್ ಆಡುವಂತಹ ಪ್ಲೇಯರ್. ಆದ್ರೆ ಈ T20 ವರ್ಲ್ಡ್ ಕಪ್ ಒಳಗ ಒಂದು ಕನ್ಸಿಸ್ಟೆನ್ಸಿಯನ್ನ ಕಾಪಾಡ್ಕೊಳ್ಳೋದಕ್ಕ ಸಾಧ್ಯ ಆಗಿಲ್ಲ. ನಿನ್ನೆ ಮ್ಯಾಚ್ ಒಳಗು 11 ಬಾಲಿಗೆ 2 4 ಹೊಡೆದು 10 ರನ್ನಿಗೆ ಔಟ್ ಆಯ್ತು ಪ್ಲೇಯರ್. ನೆಕ್ಸ್ಟ್ ಇಶಾನ್ ಕಿಶಾನ್ ಅವರು ಬಂದ್ರು. ಇಶಾನ್ ಕಿಶಾನ್ ಅವರು ಬಂದ ತಕ್ಷಣ 4 ಗೆ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ಚಲೋ ಪಾರ್ಟ್ನರ್ಶಿಪ್ ಬಂತಪ್ಪ ಅಂದ್ರೆ ನಮಗೆ ಈಸಿ ಆಗ್ತೈತಿ ಈ ಒಂದು ಚೇಜಿಂಗ್ ಒಳಗ ಅಂತ ಹೇಳಿ ನಾವು ಯೋಚನೆ ಮಾಡಾಕತ್ತಿದ್ವಿ. ಮತ್ತ ಅದು ಪ್ಲೇಯರ್ ಒಂದು 6 ಹೊಡೆಯೋದಕ್ಕೂ ಹೋಯ್ತು. ಲಾಸ್ಟ್ ಬೌಂಡ್ರಿ ಲೈನ್ ಒಳಗ ಹೆಟ್ಮೇಯರ್ ಅವರು ನಿಂತ್ಕೊಂಡಿದ್ರು. ಅವ್ರಿಗೆ ಸೀದಾ ಕ್ಯಾಚ್ ಹೋಯ್ತು. ಅದು ವಿಕೆಟ್. 6 ಬಾಲಿಗೆ 10 ರನ್ ಅನ್ನು ಹೊಡೆದು ಇಶಾನ್ ಕಿಶಾನ್ ಅವರು ಔಟ್ ಆದ್ರು. ಈ ಹೆಟ್ಮೇಯರ್ ಅವರು ಬಾಲ್ ಬರೇ ಕೊಡಿ ಈ ಪ್ಲೇಯರ್ ಇರ್ತಿತ್ತೋ ಇನ್ನು ಬಾಲ ಇವರನ್ನು ಹುಡ್ಕೊಂಡು ಹೋಗ್ತಿತ್ತೋ ಗೊತ್ತಿಲ್ಲ. ನಿನ್ನೆ ಮ್ಯಾಚ್ ಒಳಗ 3 ಕ್ಯಾಚ್ ಅನ್ನ ಹಿಡಿದಿದ್ದು ಈ ಹೆಟ್ಮೇಯರ್ ಅವರು ಡೇಂಜರ್ ಬ್ಯಾಟಿಂಗ್ ಆಡಿದ್ರು. ಆ ಕಡೆ ಈ ಫೀಲ್ಡಿಂಗ್ ಒಳಗ ಖತರ್ನಾಕ್ ಫೀಲ್ಡಿಂಗ್ ಮಾಡಿದ್ರು ಹೆಟ್ಮೇಯರ್ ಅವರು. ಮತ್ತೆ ಇಲ್ಲಿ ನೆಕ್ಸ್ಟ್ ಸೂರ್ಯಕುಮಾರ್ ಯಾದವ್ ಅವರು ಬ್ಯಾಟಿಂಗ್ ಬಂದ್ರು. ಅವರು 16 ಬಾಲಿಗೆ 1 4 1 6 ಹೊಡ್ತಾ ಅವರು 18 ರನ್ಸ್ ಆ ಪ್ಲೇಯರ್ ಕಾಲೆ ಹಾಕಿ ವಿಕೆಟ್ ಹೋಯ್ತು. ಆ ಕಡೆ ನೆಕ್ಸ್ಟ್ ತಿಲಕ್ ವರ್ಮಾ ಅವರು ಬಂದ್ರು. ಅವರು 15 ಬಾಲಿಗೆ 4 4 1 6 ಹೊಡ್ತಾ ಹೊಡೆದು ಆ ಪ್ಲೇಯರ್ 27 ರನ್ ಗಳ ಡೇಂಜರ್ ಬ್ಯಾಟಿಂಗ್ ಅನ್ನ ಆಡ್ತು. ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ ಮತ್ತು ಸಂಜು ಸ್ಯಾಮ್ಸನ್ ಲಾಸ್ಟ್ ಮೂಮೆಂಟ್ ಈ 2 ಪ್ಲೇಯರ್ಸ್ ಗಳು ಜೊತೆ ಆದವು. ಈ 2 ಪ್ಲೇಯರ್ಸ್ ಗಳಾದ್ರೂ ಸೇರಿ ಮ್ಯಾಚ್ ಅನ್ನ ಮುಗಿಸ್ಕೊಂಡು ಬರ್ತಾವ ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಲಾಸ್ಟ್ ಅಲ್ಲಿ 19ನೇ ಓವರ್ ಒಳಗಂತ ಕಾಣಿಸ್ತೈತಿ. ಆ ಓವರ್ ಒಳಗ ಹಾರ್ದಿಕ್ ಪಾಂಡ್ಯ ಅವ್ರದ್ದು ವಿಕೆಟ್ ಹೋಯ್ತು. ಇನ್ನೇನಪ್ಪ ಮತ್ತೆ ಟೆನ್ಷನ್ ಸ್ಟಾರ್ಟ್. ಯಾಕಂದ್ರೆ ಹೊಸ ಬ್ಯಾಟರ್ ಬರ್ತಾರ, ಆ ಪ್ಲೇಯರ್ ಸೆಟ್ ಆಗೋಕೆ ಮತ್ತೆ ಇಲ್ಲಿ ಬಾಲ್ ತಿಂತೈತೆ ಪ್ಲೇಯರ್ ಅಂತೇಳಿ ನಾವು ಅಂದ್ಕೊಂಡು ಕುಂತಿದ್ವಿ. ಇಲ್ಲ ಈ ಕಡೆ ನಾನು ಪ್ಯೂರ್ ಬ್ಯಾಟರ್ ಅದೇನೆ ಅಂತೇಳಿ ದೋಬೆ ಒಂದೇ ಬಾಲ್ ಬಂದ ತಕ್ಷಣ ಒಂದೇ ಬಾಲ್ 4 ಹೊಡ್ತಾ ಹೊಡೆದ. 19ನೇ ಓವರ್ ಒಳಗ 2 4 ಹೊಡೆದು ಲಾಸ್ಟ್ ಬಾಲಿಗೆ 2 ರನ್ ಗಳನ್ನ ಹೊಡಿದ್ರು. ಮತ್ತೆ ಅಲ್ಲಿ ಸಂಜು ಸ್ಯಾಮ್ಸನ್ ಅವರಿಗೆ ಸ್ಟ್ರೈಕ್ ಸಿಕ್ತು. ನಮಗ ನೋಡ್ರಿ ಲಾಸ್ಟ್ ಓವರ್ಗೆ 6 ಬಾಲಿಗೆ 7 ರನ್ ಗಳು ನಮಗ ಬೇಕಾಗಿದ್ದು. ಸಂಜು ಸ್ಯಾಮ್ಸನ್ ಲಾಸ್ಟ್ನೇ ಓವರ್ ಒಳಗ 1ನೇ ಬಾಲ್ 6 2ನೇ ಬಾಲ್ 4 ಹೊಡ್ತಾ ಹೊಡೆದು
ಭರ್ಜರಿ ಬ್ಯಾಟಿಂಗ್ ಆಡಿದ್ರು. ಇವತ್ತಿನ ಮ್ಯಾಚ್ ಒಳಗ ಒಂದು ಬ್ಯಾಟಿಂಗ್ ಪ್ರದರ್ಶನವನ್ನ ಮೆಚ್ಚಬೇಕಪ್ಪ ಅಂದ್ರ ಅದು ಸಂಜು ಸ್ಯಾಮ್ಸನ್ ಅವರ ಬ್ಯಾಟಿಂಗ್. ಒಂದು ಸೈಡ್ ಇಂದ ವಿಕೆಟ್ಸ್ ಗಳು ವಿಕೆಟ್ ಮ್ಯಾಗ ವಿಕೆಟ್ ಹೋಗಿ ಹೊಂಟಿದ್ದು ನಮ್ಮ ಟೀಮ್ ಇಂಡಿಯಾದು. ಆದ್ರೆ ಇನ್ನೊಂದು ಕಡೆಯಿಂದ ನಾನು ಈ ಒಂದು ಮ್ಯಾಚ್ ಅನ್ನ ಮುಗಿಯೋ ಮಟನು ನನ್ನ ವಿಕೆಟ್ ಅನ್ನ ಒಪ್ಪಿಸೋದಿಲ್ಲ ಅಂತೇಳಿ ಆ ಕಡೆ ಸಂಜು ಸ್ಯಾಮ್ಸನ್ ನಿಂತ್ಕೊಂಡಿತ್ತು. ಈ ಪ್ಲೇಯರ್ ನೋಡ್ರಿ 50 ಬಾಲಿಗೆ 12 4 2 6 ಅನ್ನ ಹೊಡೆದು 97 ರನ್ಸ್ ಗಳನ್ನ ಈ ಪ್ಲೇಯರ್ ಕಲೆ ಹಾಕ್ತು. ಮೋಸ್ಟ್ ಡೇಂಜರ್ ಬ್ಯಾಟರ್ ಅಂತ ಹೇಳ್ಬೋದು ಈ ಒಂದು ಪಂದ್ಯದೊಳಗ. ಭರ್ಜರಿ ಬ್ಯಾಟಿಂಗ್ ಆಡಿದ್ರು. ಇನ್ನೊಂದು 3 ರನ್ ಆಗಿತ್ತಪ್ಪ ಸೆಂಚುರಿ ಕಡೆ ಕಂಪ್ಲೀಟ್ ಆಗಿತ್ತು. ಅವರು ಸೆಂಚುರಿಗೋಸ್ಕರ ಆಡಾಯ್ತಿದ್ದಿಲ್ಲ ಇವತ್ತಿನ ಮ್ಯಾಚ್. ಅವರು ಫುಲ್ ಫಾರ್ಮ್ ಒಳಗ ಬಂದಿನಿ ಅಂತೇಳಿ ಇಡೀ ಜಗತ್ತಿಗೆ ತೋರಿಸಬೇಕು ಅಂತೇಳಿ ಈ ಒಂದು ಪಂದ್ಯವನ್ನ ಆಡಿದ್ರು ಅಂತೇಳಿ ಕಾಣಿಸುತ್ತೆ. ಅಷ್ಟೇ ಅವ್ರದ್ದು ಸೆಲೆಬ್ರೇಷನ್ ಅಂದ್ರೆ ಲಾಸ್ಟ್ ಆ ಒಂದು ಮ್ಯಾಚ್ ಅನ್ನ ಗೆಲ್ಲಿಸಿಕೊಟ್ಟು ದೇವರೊಳಗ ಪ್ರಾರ್ಥನೆಯನ್ನ ಮಾಡಿದ್ರು. ನಾನು ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೂ ಒಂದು ಸಾರ್ಥಕತೆ ಆಯ್ತು ಅನ್ನುವಂತ ಒಂದು ರೀತಿ ಒಳಗ ಅವರು ದೇವರೊಳಗ ಪ್ರಾರ್ಥನೆಯನ್ನ ಮಾಡಿದ್ರು. ಈ ಕಡೆ ಬೌಲಿಂಗ್ ಒಳಗ ನಮ್ಮ ಟೀಮ್ ಇಂಡಿಯಾದ ಪರವಾಗಿ ಆ ಕಡೆ ಜಸ್ಪ್ರೀತ್ ಬುಮ್ರಾ ಭರ್ಜರಿ ಬೌಲಿಂಗ್. ಈ ಕಡೆ ಹಾರ್ದಿಕ್ ಪಾಂಡ್ಯ ಅವರು 1 ವಿಕೆಟ್ ಅನ್ನ ತಗೊಂಡ್ರು, ಬುಮ್ರಾ 2 ವಿಕೆಟ್, ಇನ್ನೊಂದು ವರುಣ್ ಚಕ್ರವರ್ತಿ ಅವರು 1 ವಿಕೆಟ್ ಅನ್ನ ತಗೊಂಡಿದ್ರು. ನಮ್ಮ ಟೀಮ್ ಇಂಡಿಯಾದವರು ಈ ಒಂದು ಪಂದ್ಯವನ್ನ 19.2 ಓವರಿಗೆ 199 ರನ್ಸ್ ಗಳನ್ನ ಹೊಡೆದ್ರು, 5 ವಿಕೆಟ್ ಅನ್ನ ಕಳ್ಕೊಂಡು ಭರ್ಜರಿಯಾಗಿ ಈ ಒಂದು ಪಂದ್ಯವನ್ನ ಗೆದ್ಕೊಂಡ ಸೀದಾ ಸೆಮಿಫೈನಲ್ ಹೋಗಿ ಈಗ ಕುತ್ಕೊಂಡಾರ. ನೆಕ್ಸ್ಟ್ ನಮ್ಗೆ ಇಂಗ್ಲೆಂಡ್ ವಿರುದ್ಧ ಮ್ಯಾಚ್ ಐತಿ. ಅದು ಎಷ್ಟನೇ ತಾರೀಕಿಗೆ ಐತಿ ಅನ್ನುವಂಥದ್ದು ಸದ್ಯದೊಳಗ ಅನೌನ್ಸ್ ಆಗ್ತೈತಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತೆ ಹೆಚ್ಚಿನ ವಿಡಿಯೋಸ್ಗಳು ನಿಮ್ಗೆ ಬೇಕಪ್ಪ ಅಂದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗೋಮಂತ ನಮಸ್ಕಾರ.